ಗುರು ಎಂದರೆ ಬರೀ ಅಕ್ಷರ ಜ್ಞಾನ ನೀಡುವ ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ. ಗುರು ಎಂದರೆ ಬೆಳಕು, ಸ್ಫೂರ್ತಿ, ಮಾರ್ಗದರ್ಶನ. ತನ್ನಲ್ಲಿರುವ 100 ನೋವನ್ನು ಮರೆತು ವಿದ್ಯಾರ್ಥಿಯ ಯಶಸ್ಸನ್ನು ಬಯಸುವವರು ನಿಜವಾದ ಗುರು. ಆ ರೀತಿ ಒಬ್ಬ ಗುರುವನ್ನು ನಾನು ಈ ತಾಯಿಯಲ್ಲಿ ನಾನು ನೋಡಿದೆ. ಇನ್ನೊಂದು ಹೇಳಬೇಕು ಅಂತಂದರೆ, ಅವರು ಮೊದಲನೇ ಸಲ ಬಂದು ಪರಿಚಯ ಮಾಡ್ಕೋಬೇಕಾದ್ರೆ ಅವರು ಹೇಳಿದೊಂದು ಕನ್ನಡತಿ. ನಾನು ಹೇಳಬೇಕು ಅಂದರೆ, ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ, ಅವ್ರ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ನಾನು ಬೇರೆ ಕಡೆ ಸ್ವಲ್ಪ ನನ್ನ ಗಮನ ಸರಿ ಇತ್ತಿಲ್ಲ. ಕನ್ನಡತಿ ಅನ್ನೋ ಒಂದು ವರ್ಡ್ ಬಂದ ತಕ್ಷಣಕ್ಕೆ ನಮಗೆ ಕಿವಿಲಿ ಯಾವ ರೀತಿ ಆಯಿತು ಅಂತಂದರೆ, ಇದು ಹೊಸದಾಗಿ ಕೇಳಿದಂಥ ಏನೋ ಒಂದು ವಿಸ್ಮಯವಾದ ಹೆಸರು ಅನ್ನಿಸ್ತು. ಆವಾಗ ತಕ್ಷಣ ಅವ್ರ ಕಡೆ ನಾನು ನೋಡಿದೆ. ಈ ಒಂದು ಹೆಸರಿಂದನೇ ಒಂದು ಅಟ್ರಾಕ್ಷನ್ ನಮಗೆ ತುಂಬಿತ್ತು. ಇವ್ರು ಹೇಳಿದ್ರು, ನಾನೆಂದರೆ ಏನಿಲ್ಲ, ನನ್ನದು ಏನೂ ಇಲ್ಲ ಅಂತ. ಇದೊಂದು ಪದದಲ್ಲಿ ನಾನು ಅವ್ರಿಗೆ ನಿಜವಾಗ್ಲೂ ನಾನು ಅವ್ರ ಫ್ಯಾನ್ ಆಗೋದೆ. ಯಾಕೆಂತಂದರೆ ಇದನ್ನು ಗೂಗಲ್ನೂ ಹೋಗಿ ನಾನು ಸಾಂಗ್ ಹುಡುಕೋಕ್ಕೆ ಪ್ರಯತ್ನ ಪಟ್ಟಿದ್ದು ಫಸ್ಟ್ ಅವತ್ತು ದಿನದಲ್ಲಿ ನೋಡಿದೆ. ಯಾಕೆಂದರೆ ಇದ್ರಲ್ಲಿ ಅರ್ಥ ಏನಂತಂದರೆ, ಮನುಷ್ಯ ನಾನು ಅಂದ್ರೆ ಏನು ಅನ್ನೋದನ್ನು ಅವರು ಬರೀ ಅದು ಸಾಂಗ್ನಲ್ಲಿ ಅರ್ಥ ಮಾಡಿಸಿದ್ರು. ಸೊ ನಾವು ಏನೇ ಮಾಡಿದ್ರು ನಾನು ನಿಸ್ವಾರ್ಥ ಸೇವೆಯಿಂದ ಮಾಡಿದ್ರಷ್ಟೇ ನಾವು ನಿಜವಾದ ಮನುಷ್ಯರಾಗೋದು ಅಂತ ತೋರಿಸಿದ್ರು ಈ ಒಂದು ಸಾಂಗ್ನಲ್ಲಿ. ಮತ್ತು ಇವ್ರ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತಂದರೆ, ಹಂತ ಹಂತದಲ್ಲಿ ಪ್ರೋತ್ಸಾಹ, ಸಲಿಗೆಯ ನುಡಿ, ಸ್ಪಷ್ಟತೆ, ಮಾತಿನಲ್ಲಿ ಹಿಡಿತ ತುಂಬ ಪ್ರಭಾವ ಬೀರಿತು ನನಗೆ. ಮತ್ತು ನಾನು ಏನೇ ಸಾಧಿಸಿದ್ದೀನಿ, ನಾನು ಇನ್ನೂ ಒಂದು ನನ್ನ ಜೀವನದಲ್ಲಿ ಅಲ್ಪ ಸಾಧನೆ, ಒಂದು ಅಳಿರ್ತೇವೆ ಒಂದು ಗರ್ಕೆ ಲೆವೆಲಲ್ಲಿ ನಾನು ಸಾಧನೆ ಮಾಡಿದ್ದೀನಿ ಅಂತ ಅಂದರೆ, ಇವ್ರು ನೋಡಿದಾಗ ನನಗೆ ಅನ್ನಿಸ್ತು ನಾನು ಝೀರೋ ಅಂತ, ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು, ನಾನು ಏನೂ ಇಲ್ಲ ಅನ್ನಿಸ್ತು ಇವ್ರಿಂದ ನೋಡಿ. ಹಾಗೆಯೇ ಇವ್ರು ನೋಡಿದ ಒಂದು ಇನ್ಸ್ಪಿರೇಷನ್ ಏನಾಗಿದೆ ಅಂತಂದರೆ, ನಾನು ಯಾಕೆ ಬೇರೆ ನನ್ನ ಒಂದು ವೃತ್ತಿನಲ್ಲಿ ಒಂದು ಇವ್ರ ಲೆವೆಲಿಗೆ ಬೆಳಿಬಾರ್ದು ಅನ್ನೋದೊಂದು ಇನ್ಸ್ಪಿರೇಷನ್ ನನಗೆ ಬಂತು. ಇದು ನನ್ನ ವೈಯಕ್ತಿಕವಾಗಿ ನನಗೆ ಇದನ್ನು ಹೇಳಬೇಕು ಅಂತ ಇತ್ತು ಮೇಡಮ್ಗೆ. ಬಟ್ ಈಗ ಒಂದು ಸ್ಟೇಜ್ ಸಿಕ್ಕಿದ್ದು ನನಗೆ ಧನ್ಯವಾದ ಮೇಡಮ್. ಓಕೆ, ಇಂಥ ವ್ಯಕ್ತಿಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಂಥ PTCಗೆ ಕೋಟಿ ಕೋಟಿ ಧನ್ಯವಾದಗಳು. ಇದು ನಮ್ಮ ಪುಣ್ಯ. ಇಂಥ ವ್ಯಕ್ತಿಗಳು ಪದೇ ಪದೇ ನಮಗೆ ಸಿಗಬೇಕು. ಹಾಗೆ ನಮ್ಮ PTC ಹೆಸರನ್ನ ಮೇಡಮ್ ಎಲ್ಲೇ ಹೋದರೂ ಇದನ್ನು ಪತಾಕೆನ ಮೇಲೆ ತೊಗೊಂಡೋಗ್ಬೇಕು. ಇದು ನಮ್ಮ ಮನೆ, ನಮ್ಮ ಮನೆಯ ಮರ್ಯಾದೆ ತುಂಬ ಎತ್ತರಕ್ಕೆ ನೀವು ನಿಮ್ಮ ಒಂದು ದೃಷ್ಟಿಯಿಂದ ಬೆಳೆಸಬೇಕು ಅಂತ ಕೇಳ್ತೀವಿ ಮೇಡಮ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.